ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ಮತ್ತು ಸಾಹಿತ್ಯ ಸಂಗಾತಿಗಳೇ, ಸಮಯ ಬಹಳ ಕಡಿಮೆ ಇರೋದ್ರಿಂದ ನಾವು ಸ್ವಲ್ಪ ಕೆಲವು ಹೊಲಸಲೆ ಮಾತಾಡಬೇಕು ಅಂತ ಹೇಳಿ ಇದು ಮಾತಾಡೋದು ಅನಿವಾರ್ಯ ಕೆಲವು ಸಂದರ್ಭಗಳಲ್ಲಿ. ಈ ಕಾರ್ಯಕ್ರಮ ವೈಯಕ್ತಿಕವಾಗಿ ನನಗೆ ಬಹಳ ತುಂಬ ಖುಷಿಯನ್ನು ನೀಡುವಂಥ ಒಂದು ಸಂಖ್ಯೆ 3 ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿ 2 ನಿಮಿಷದಲ್ಲಿ ನಾನು ಹೇಳ್ತೇನೆ ಅಷ್ಟೇ. ಧಾರವಾಡ ಕಟ್ಟೆ ಕಳೆದ 4-5 ವರ್ಷಗಳಿಂದ ಬಹಳ ಮಹತ್ವದ ಕೆಲಸವನ್ನು ಮಾಡ್ತಾ ಇರೋದನ್ನು ನೀವೆಲ್ಲ ಗಮನಿಸಿದ್ದೀರಿ. ಪ್ರಾಯಶಃ ಕೊರೋನಾ ಅಂತ ಒಂದು ಸಣ್ಣ ವೈರಸ್ಸು ನಮ್ಮ ಜ್ಞಾನ ವಲಯವನ್ನು ಹೇಗೆ ವಿಸ್ತರಿಸಿತು ಅನ್ನೋದು ನಾವು ಗಮನಿಸಬೇಕಾಗಿರುವಂಥ ಒಂದು ಸಂಖ್ಯೆ. ನಾವು ಯಾವ್ಯಾವ ಮೂಲದಿಂದ ಜ್ಞಾನವನ್ನು ಸರಬರಾಜು ಮಾಡಬಹುದು ಅನ್ನೋದನ್ನು ನಮಗೆ ಕಲಿಸ್ಕೊಡ್ತು. ಆ ಕಾರಣಕ್ಕಾಗಿ ಧಾರವಾಡ ಕಟ್ಟೆ ಕಳೆದ 3.5 ವರ್ಷಗಳಿಂದ ಆನ್ಲೈನ್ ಮೂಲಕ ಬಹಳ ಮಹತ್ವದ ಕೆಲಸವನ್ನು ಮಾಡ್ತಾ ಇದೆ. ಪ್ರಾಯಶಃ ನಾನು 90% ಆನ್ಲೈನ್ನಲ್ಲಿ ಅಟೆಂಡ್ ಆಗಿದ್ದೀನಿ. ಅದಕ್ಕೆ ಧೈರ್ಯದಿಂದ ಈ ಮಾತನ್ನು ಹೇಳಬಲ್ಲೆ. ಇವತ್ತು ಶೇಕ್ಸ್ಪಿಯರ್ ನಾಟಕಗಳನ್ನು ಕುರಿತು ಬಹಳ ವಿಶೇಷವಾಗಿರುವಂಥ ಒಂದು ಉಪನ್ಯಾಸ ಸರಣಿಯನ್ನು ಆರಂಭ ಮಾಡಿರುವುದು. ಇದಕ್ಕೆ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಕೈ ಜೋಡಿಸಿರೋದು, CVG ಪಬ್ಲಿಕೇಶನ್ನು. ಈ 3 ಬಗ್ಗೆ ನಾನು ಮಾತಾಡಬೇಕು. ಅದಕ್ಕೆ ವೇದಿಕೆ ಮೇಲೆ ಬಂದು ನಿಂತ್ಕೊಂಡೆ. ಧಾರವಾಡ ಕಟ್ಟೆ ಬಹಳ ಮಹತ್ವದ ಕೆಲಸವನ್ನು ಮಾಡ್ತಾ ಇದೆ. ಈಗ ಮುಂದುವರಿಸಬೇಕು. ಮತ್ತು ವಿದ್ಯಾಕಾಶಿ ಅಂತ ಹೇಳಿ ನಂಬಿಕೊಂಡು ವಿಶ್ವಾಸದಿಂದ ಹೃದಯದಲ್ಲಿ ಇಟ್ಕೊಂಡು ಬಂದಿರುವಂತಹ ಧಾರವಾಡ ಸಾವಿರಾರು ಲೇಖಕರನ್ನು ಬೆಳೆಸಿದಂಥ ಒಂದು ಪುಣ್ಯಕ್ಷೇತ್ರ ಇದು. ಯಾರೇನಂತಾರೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಪಾಲಿಗೆ ಒಂದು ಪುಣ್ಯಕ್ಷೇತ್ರ ಇದು. ಉತ್ತರ ಕರ್ನಾಟಕಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಕ್ಷೇತ್ರದ ಭವನದಲ್ಲಿ ನಿಂತುಕೊಂಡು ನಾವು ಮಾತಾಡ್ತಾ ಇದ್ದೇವೆ. 21ನೇ ಶತಮಾನ ಯಾವುದನ್ನು ಸಹಿಸಿಕೊಳ್ಳಲಾರದ ಶತಮಾನ ಆಗಿದೆ. ಯಾರಾದ್ರೂ ದೊಡ್ಡ ಸಾಧನೆ ಮಾಡಂದ್ರೆ ಏನು ದೊಡ್ಡ ಮಾಡ್ತಾರೆ, ಯಾರಾದ್ರೂ ಬಂದ್ರೆ ಏನು ಇದು ಏನು ಗೊತ್ತಿಲ್ಲ. 21ನೇ ಶತಮಾನ ವಿಚಿತ್ರ ರೋಗ ಅಂದ್ಕೊಂಡ್ಬಿಟ್ಟಿದೆ. ಅರುಣೋದಯ ಕಾಲದಲ್ಲಿ ನವೋದಯ ಕಾಲದಲ್ಲಿ ಇದ್ದಂಥ ಒಂದು ಮಾನವೀಯ ಸಂವೇದನೆ ಅಥವಾ ಒಂದು ಸಮಾನ ಸಂವೇದನೆ ಯಾಕೋ ನಾವು ವಿದ್ಯಾವಂತರಾದ್ಮೇಲೆ ಕಳ್ಕೊಳ್ತಾ ಬಂದ್ವಿ. ನಾವು ವಿದ್ಯೆ ನಮಗೆ ಕಲಿಸಿದ್ವಿ ಅನ್ನೋದನ್ನು ನಾವು ಮತ್ತು ನಮ್ಮ ಉಪನ್ಯಾಸಕರು ನಾವೆಲ್ಲ ಮತ್ತೆ ಮತ್ತೆ ಆಲೋಚನೆ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಇದ್ದೇವೆ. ನಾವು ಈ ಹಿಂದಿನ ಧಾರವಾಡ ಕಟ್ಟೆ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲಿ ಗೌಡೂರು ವಿಜಯಲಕ್ಷ್ಮಿ ಅವರು, ಪ್ರಕಾಶ್ ಅವರು ತಂಡ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಹೀಗೆ ಮಾಡ್ತಾ ಇದೆ. ನಮ್ಮ ಸಹಕಾರ ನಿಮ್ಮ ಜೊತೆ ಇದೆ ಅಂತ ಹೇಳ್ತೇವೆ. 2ನೇ ಮಾತು, ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ರಾಯಚೂರಿನಲ್ಲಿ ಆರಂಭ ಆಗಿರೋದು, ಅದಕ್ಕೆ ವಾಲ್ಮೀಕಿ ವಿಶ್ವವಿದ್ಯಾಲಯ ಅಂತ ಕರೆದಿರೋದು ಬಹಳ ಮಹತ್ವದ್ದು ಅಂತ ನನಗೆ ಒಬ್ಬ ಕನ್ನಡಿಗನಾಗಿ ನನಗೆ ಅನಿಸ್ತದೆ. ಮತ್ತೆ ಅದರ 2ನೇ ಪ್ರವೃತ್ತಿಗಳಾಗಿ ನಮ್ಮ ಸ್ನೇಹಿತರೇ ಒಬ್ಬರು ಬಂದಿರೋದು ವಿದ್ಯಾಕಾಶಿಯ ಪ್ರಾಡಕ್ಟ್. ಆ ಕಾರಣಕ್ಕಾಗಿ ಹೆಮ್ಮೆ ಪಡಬೇಕು ನಾವೆಲ್ಲ. ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಕಳೆದ 30 ವರ್ಷಗಳಿಂದ ನಾವು ಶಿವಾನಂದ ಕೆಳಗಿನ ಸಾರನ್ನ ಕಂಡವರು. ನನಗೆ ನಮ್ಮ ಸಹೋದರರು, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸ್ನೇಹಿತರು ಬೆಳೆಯೋದನ್ನು ನೋಡಿದರೆ ತುಂಬ ಸಂತೋಷ ಪಡೋ ವರ್ಗದಲ್ಲಿ ನಾನು ಒಬ್ಬ. ನನಗೆ ಮತ್ಸರ ಖಂಡಿತ ಎಂದು ಬರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯ ತನ್ನ ಎದುರುಗಡೆ ಒಂದು ಸಸಿ ಬೆಳೀತಾ ಮರ ಆದಾಗ ಹೆಮ್ಮೆ ಪಡಬೇಕು. ಆ ಹೆಮ್ಮೆ ಎಂತದ್ದು ಇರ್ತದೆ ಅನ್ನೋ ಅದಕ್ಕೆ KG ವಚನದಲ್ಲಿ ಒಂದು ಮಾತು ಹೇಳ್ತಾರೆ, ಉತ್ತಮಕ್ಕೆ ಚಿಂತನೆಯೇ ಜೀವನದ ಆದರ್ಶ. ಉತ್ತಮಕ್ಕೆ ಚಿಂತನೆಯೇ ಜೀವನದ ಆದರ್ಶ, ಸಾಧನೆಗೆ ಆಸರೆಯೋ ಸಂಕಲ್ಪ ಶಕ್ತಿ, ಏರು ನೀ ಸೋಪಾನ. ಏರು ನೀ ಸೋಪಾನ ನಿಲ್ಲು ಗಿರಿಶಿಖರದಲ್ಲಿ, ಚಂದ ಸುಖ ನೋಟ ಮುದ್ದುರಾಮ. ಒಂದು ಗಿರಿಶಿಖರದಲ್ಲಿ ಹೋಗಿ ನಿಂತ್ಕೊಂಡ ಮೇಲೆ ಆ ಮಾಡಿದ ಸಾಧನೆ ಇದೆಯಲ್ಲ, ಅದನ್ನು ಅವಲೋಕನ ಮಾಡುವಾಗ ಆ ಮನುಷ್ಯನಿಗೆ, ಆ ಸಾಧಕನಿಗೆ ಆಗುವಂಥ ಸಂತೋಷ ನೋಟಕರಿಗೆ ಹೆಚ್ಚಾಗ್ತದೆ ಅಂತ. ಸಾಧಕನಿಗೆ ಏನಾಗಿರ್ತದೋ ಗೊತ್ತಿಲ್ಲ, ಆದರೆ ಆ ಸಾಧನೆಯನ್ನು ಮೆಟ್ಟಲಾಗ್ತದೋ ನೋಡ್ತಾನಲ್ಲ ಅಜ್ಜ, ಆ ಅಜ್ಜ ಮುತ್ತಜ್ಜನ ಹೆಗಲ ಮೇಲೆ ಕುತ್ಕೊಂಡು ಲೋಕ ನೋಡ್ತಾನಲ್ಲ, ಆವಾಗ ಅಜ್ಜನಿಗೆ ಆಗುವಂಥ ಸಂತೋಷ ಇದೆಯಲ್ಲ, ಅಂತ ಸಂತೋಷವನ್ನು ಪಟ್ಟವನು ಕೂಡ ನಾನು. ಆಗಲೇ ನಮ್ಮ ಬೇಂದ್ರೆ ಟ್ರಸ್ಟ್ ಅಧ್ಯಕ್ಷರು ಹೇಳಿದ ಹಾಗೆ, ಅಂದಿನ ಧಾರವಾಡ ಜಿಲ್ಲೆಯ, ಇಂದಿನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಸುಣ್ಕಲ್ಪಿಗೆ ಒಂದು ಸಣ್ಣ ಗ್ರಾಮದಿಂದ ಉದಯಿಸಿದ ಡಾಕ್ಟರ್ ಶಿವಾನಂದ ಕೆಳಗಿಮನಿ ಅವರು 1996ರಲ್ಲಿ ಧಾರವಾಡದ ಪ್ರತಿಷ್ಠಿತ ಕರ್ನಾಟಕ ಕಾಲೇಜಿನ ಅಧ್ಯಾಪಕರಾಗಿ ಬಂದರು ಅಂತ ಕಾಣಿಸ್ತಾರೆ.
ಅವರು ವೃತ್ತಿ ಜೀವನ ಆರಂಭ ಮಾಡಿದ್ದು ವಿದ್ಯಾಕಾಶಿ ಧಾರವಾಡದಲ್ಲಿ. ನಂತರ 2009 ಅವರು ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಕನ್ನಡ ಅಧ್ಯಾಪಕರಾಗಿ ಹೋದರು. ಮುಂದೆ ಅಧ್ಯಯನ ಸಂಸ್ಥೆಯ ರೀಡರ್ ಆದರು, ಪ್ರೊಫೆಸರ್ ಆದರು, ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದರು, ಹಿರಿಯ ಪ್ರಾಧ್ಯಾಪಕರಾದರು, ಸಂಶೋಧಕರಾಗಿ ಮಾರ್ಗದರ್ಶಕರಾಗಿ 2025 ಜುಲೈವರೆಗೂ ಅವರು ಮಾಡಿದ ಈ ಶೈಕ್ಷಣಿಕ ಕೆಲಸ ಇದೆಯಲ್ಲ, ಸಂಶೋಧನಾ ಕಾರ್ಯಗಳು ಬಹಳ ಗಮನಾರ್ಹವಾದವುಗಳು ಅಂತ ನಾನು ಭಾವಿಸ್ಕೊಂಡೆ. ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಶಿವಮೊಗ್ಗಕ್ಕೆ ಅನೇಕ ಸಾರಿ ಹೋಗಿದ್ದೀನಿ. ನಮ್ಮ ಸ್ನೇಹಿತರು ಅನೇಕರಲ್ಲಿ ಇದ್ದಾರೆ, ಮತ್ಸರ ಪಡೋರು ಇದ್ದಾರೆ, ಸಂತೋಷ ಪಡೋರು ಇದ್ದಾರೆ, ಅವರೆಲ್ಲರೂ ನೋಡಿದ್ದೀನಿ. ಒಬ್ಬ ಅತ್ಯುತ್ತಮ ಪ್ರಾಧ್ಯಾಪಕರಾಗಿ, ಸಂಶೋಧಕರಾಗಿ, ಸಂಶೋಧನಾ ಮಾರ್ಗದರ್ಶಕರಾಗಿ, ಒಬ್ಬ ಒಳ್ಳೆಯ ವ್ಯಾಜ್ಞಿಯಾಗಿ, ಸಂಸ್ಕೃತಿಯ ಚಿಂತಕರಾಗಿ, ಬಹುಶ್ರುತ ವಿದ್ವಾಂಸರಾಗಿ ರೂಪುಗೊಂಡವರು ಡಾಕ್ಟರ್ ಶಿವಾನಂದ ಕೆಳಗೇಮನಿಯವರು. ಇದನ್ನೇ ನಾನು 1996 ಹೇಳ್ತಿದ್ದೇನೆ, ನನಗೆ ಗೊತ್ತಿಲ್ಲ. ಆದರೆ 2026 ಎಲ್ಲಿ ಹೇಳ್ತೇನೆ. ಇದನ್ನು ಹೇಳುವಾಗ ಚೆನ್ನವೀರ ಕಡಿಯವ್ರದ್ದು ಮಾತು ನೆನಪಾಯ್ತು ನನಗೆ. ಇದನ್ನು ಶಿವಾನಂದ ಅವರು ನೋಡಿದಾಗ ಯಾವಾಗಲೂ ನನಗೆ ನೆನಪಾಗೋದು ಇದು ಪದ್ಯ. ನೀನಾಡುವ ಮಾತು ಹೀಗಿರಲಿ ಗೆಳೆಯ. ಇದನ್ನು ಚೆನ್ನವೀರ ಕಡಿಯವರು ಬಹಳ ಕಡೆ ಬಳಸ್ತಾ ಇದ್ದರು. ನೀನಾಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ. ಮೌನ ಮೊಗ್ಗೆ ಒಡೆದು ಮತ್ತೊಂದು ಅರಳಿ ಬರಲಿ, ಮೌನ ಮೊಕ್ಕೆ ಒಡೆದು ಮತ್ತೊಂದು ಅರಳಿ ಬರಲಿ, 3 ದಿನದ ಬಾಳು ಮಗಮಗಿಸುತ್ತಿರಲಿ. ಇದು ಚೆನ್ನವೀರ ಕಡಿಯವರು ಅವ್ರ ಪದ್ಯದಲ್ಲಿ ಹೇಳಿರುವಂಥ ಮಾತು. ಇದು ಈ ಶಿವಾನಂದ ಸರ್ ಈ ಸಮನ್ವಯ ಕವಿಯ ಮಾತನ್ನು ಅವರು ಕೇಳಿದ್ರು, ಅವ್ರು ಪಾಠನೂ ಮಾಡಿರ್ತಾರೆ. ಅದನ್ನು ಜೀವನದಲ್ಲಿ ಹೇಗೆ ಸಾಕ್ಷಿ ಕಲಿಸಿದ್ರು ಅನ್ನೋದನ್ನು ನನ್ನ ಕಣ್ಣಿನಗಡೆ ನಾನು ಕಂಡವನು. ನನಗೆ ಮೊಟ್ಟ ಮೊದಲಿಗೆ ಅವರು ಗಮನ ಸೆಳೆದಿದ್ದೆ. ಯಾಕೆಂದರೆ ನಾನು ಅದೇ ತಾನೇ ಬೆಂಗಳೂರು ವಿಶ್ವವಿದ್ಯಾಲಯದಿಂದ MA ಮುಗಿಸ್ಕೊಂಡು ಬಂದು ಬಾಗಲಕೋಟೆಯಲ್ಲಿ ಪ್ರಾಧ್ಯಾಪಕನಾಗಿದ್ದೆ. ನಾವು MA ಮಾಡುವಾಗ GS ಚಂದ್ರಪ್ಪನವರು ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಮಾತಾಡ್ತಿದ್ರು. ನೋವೆ ಕವಿ ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಮಾತಾಡೋದಂದ್ರೆ ಅವಾಗ ನನ್ನ ಪ್ರಕಾರ 3 ಜನ ಇದ್ರು. DRN, ಕೀರಮ್ಮು, ನರಳಿ ಬಾಲಸುಬ್ರಹ್ಮಣ್ಯಮ್, ಒಂದು 4 ಜನ ಮಾತಾಡ್ತಿದ್ರು. ಉಳಿದವರು ಅಡಿಗರ ಬಗ್ಗೆ ಮಾತಾಡಕ್ಕೆ ಹೇಳ್ತಿದ್ರು. ನೆಕ್ಸ್ಟ್ ನಮ್ಮ ಕಡೆ ಗ್ರೇಟ್ ಒಬ್ಬರೇ ಮಾತಾಡ್ತಿದ್ರು ಅಡಿಗರ ಬಗ್ಗೆ, ಉಳಿದವ್ರು ಹೆದರ್ತಿದ್ರು. ಈ ಮಾತಾಡಿ ಕೇಳಬೇಕೇನಂದ್ರೆ ಅಂಥ ವಿದ್ವತ್ತಿರುವಂಥ ಅಡಿಗರ ಬಗ್ಗೆ PhD ಮಾಡೋದವರು ಶಿವಾನಂದ ಕೆಳಗೇಮನಿಯವರು. ಅವರು PhD ಮಾಡೋದು ನಾನು ಹಿಂದೆ ಅಡಿಗರನ್ನ ಆರಿಸ್ಕೊಂಡಾರಂದ್ರೆ ಈ ಮನುಷ್ಯ ಸರಳ ಹಾಕಲ್ಲ ಅಂತ ನನಗೆ ಅನಿಸ್ತಿತ್ತು. ಅಡಿಗರನ್ನ ಆರಿಸ್ಕೊಂಡಾರಂದ್ರೆ ನೀವು ಅಡಿಗರ ಪದ್ಯ ಓದಿದ್ರೆ ಗೊತ್ತಾಗ್ತದೆ. ಅವಾಗ ಇವ್ರ ಹತ್ರ ಏನೋ ಸ್ಪೆಷಲ್ ಐತಿ ಅಂತ ನನಗೆ ಅನಿಸ್ತಿತ್ತು ಆ ಕಾಲದಲ್ಲಿ. ಆಮೇಲೆ ಅವರು ಶಾಸ್ತ್ರ ಗ್ರಂಥಗಳು, ಶಾಸನ, ಕಾವ್ಯ ಮೀಮಾಂಸೆ ಮತ್ತು ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಕನಕದಾಸರು, ಬಸವಣ್ಣವರು, ಅಂಬೇಡ್ಕರ್, ಬುದ್ಧರ ಬಗ್ಗೆ ಬಹಳ ಧ್ಯಾನಸ್ಥವಾಗಿ ಒಂದು 25 ವರ್ಷ ಕೆಲಸ ಮಾಡಬೇಕು ಅನಿಸ್ತದೆ ನನಗೆ. ಕರ್ನಾಟಕ ಮಾತಂಗಿ ಸಂಸ್ಕೃತಿ ಅಂತ ಒಂದು ಪುಸ್ತಕ ಬಂತು. ಆಮೇಲೆ ಕನಕದಾಸರ ಕೀರ್ತನೆಗಳು, ಸಾಂಸ್ಕೃತಿಕ ಅನನ್ಯತೆ, ಮಾದಿಗ ಲಿಂಗಾಯತರು. ಬಹುಶಃ ಈ ಶಬ್ದ ಕೇಳಿದ್ದ ಅವರು ಬರ್ಕೊಂಡಿದ್ದೆ ನನಗೆ ರೋಮಾಂಚನ ಕೂಡ ಅನಿಸ್ತಿತ್ತು. ಆಮೇಲೆ ಮಾಧವ ರಚನೆಯ ಬಗ್ಗೆ ಬಹುನಿಕೆ ಅಂತ ಒಂದು ವರ್ಕ್ ಮಾಡಿದ್ದಾರೆ, ಓದಲೇಬೇಕದನ್ನು. ಆಮೇಲೆ ಅದಾದ್ಮೇಲೆ ವೀರಮಹೇಶ್ವರ ಮೇಲೆ ಒಂದು ವರ್ಕ್ ಮಾಡಿದ್ದಾರೆ. ಇದನ್ನ ಯಾಕೆ ನಾನು ಹೇಳ್ತಿದ್ದೇನೆ ಅಂದ್ರೆ, ಯಾರು ಯಾವ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಆಯ್ಕೆ ಮಾಡಿಕೊಂಡು ಅಂತ ಪ್ರಾಜೆಕ್ಟ್ ತಗೊಂಡು ವರ್ಕ್ ಮಾಡ್ತಿದ್ರು. ಆಮೇಲೆ ಕಾಲಾಂತರ ಬಗ್ಗೆ ಬಂದಿದ್ದಾರೆ. ಆಮೇಲೆ ಅಂಬೇಡ್ಕರ್ ಸಂಸ್ಕೃತಿ ಚಿಂತನೆ ಬಗ್ಗೆ ಹೀಗೆ ಒಟ್ಟು ಪಟ್ಟಿ ಇದೆ ನನಗೆ ಹೇಳಿ. ಆದರೆ ಅವರು ನೆನಪಿರುವ ಹಾಗೆ ಸುಮಾರು 72 ಗ್ರಂಥಗಳನ್ನು ಬರೆದಿದ್ದಾರೆ. ಇವೆಲ್ಲವೂ ಜೋಡಿಸಿದ್ರೆ 1,00,000 ಪುಟದ ಮೇಲೆ ಬರೆದಿದ್ದಾರೆ. 1,00,000 ಪುಟಗಳ ಮೇಲೆ ಅವರು ಬರೆದಿರುವಂಥ ರೈಟಿಂಗ್ಸ್ ಅಂತ ನನಗೆ ಅನಿಸ್ತಾರೆ. ಇದನ್ನೆಲ್ಲ ನಿಮ್ಮ ಮುಂದೆ ಯಾಕೆ ಪ್ರಸ್ತಾಪ ಮಾಡಿದ್ರೆ,
ಇವರ ಬರವಣಿಗೆ ಎಷ್ಟು ಸಮಾಧಿಸ್ಥವಾಗಿ ಬರೀತಾರೆ, ಯಾವ ಉತ್ಪ್ರೇಕ್ಷೆಗೂ ಒಳಗಾಗದೆ, ಯಾವ ಹೊಗಳಿಕೆಗೂ ತೆಗಳಿಕೆಗೂ ಹಿಗ್ಗದೆ ಕುಗ್ಗದೆ ಸಾದಾ ಸೀದಾ ಸರಳ ಜೀವನ ಮಾಡ್ತಾ ಒಬ್ಬ ವಿದ್ವಾಂಸರಾಗಿ ಕನ್ನಡದಲ್ಲಿ ಬೆಳೆದದ್ದನ್ನು ನಾವೆಲ್ಲ ಕಂಡವರು. ಇಂಥ ಅಪೂರ್ವ ಸಾಧಕರು, ಹಿರಿಯ ಸಂಶೋಧಕರು, ಸಾಂಸ್ಕೃತಿಕ ಚಿಂತಕರು ಆಗಿರುವ ಡಾಕ್ಟರ್ ಶಿವಾನಂದ ಕೆಳಗಿನಿಯವರು ಕನ್ನಡದ ರಾಯಚೂರಿನಲ್ಲಿರುವ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನನಗೇನವರು ಬೆನ್ನತ್ತೋಗಿ ಆಗ್ಯಾರ ಅಂತ ಅನಿಸಿಲ್ಲ. ವಾಲ್ಮೀಕಿ ವಿಶ್ವವಿದ್ಯಾಲಯನ ಒಂದು ಕರ್ಕೊಂಡು ಕುಲಪತಿಗಳನ್ನೇ ಮಾಡ್ಕೊಂಡಿದೆ ಅಂತ ಅನಿಸ್ತೇನೆ. ಯಾಕಂದರೆ ಕನಸುಗಾರರನ್ನೇ ಇವತ್ತು ವಿಶ್ವವಿದ್ಯಾಲಯ ಹೋಗ್ತಾ ಇದೆ. ಕನಸುಗಳೇ ಬೀಳೋದಿಲ್ಲ. ಅಧಿಕಾರ ಬಂದಾಗ ಕನಸುಗಳಿರದೆ ಹೋದರೆ ನೀವು ಅಧಿಕಾರವನ್ನು ಕಟ್ಟಕ್ಕಾಗಲ್ಲ, ಅಥವಾ ವಹಿಸಿಕೊಂಡ ಸ್ಥಾನಕ್ಕೆ ಗೌರವನ ತರಕ್ಕಾಗಲ್ಲ. ಆ ಕಾರಣಕ್ಕಾಗಿ ರಾಯಚೂರಿನ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಕುಲಪತಿ ಹುದ್ದೆ ಅವರನ್ನು ಆರಿಸಿಕೊಂಡು ಬಂದು ನನಗೆ ಅನಿಸಿದ್ದು ಅವರ ಕ್ರಿಯಾಶೀಲ ಕಾರ್ಯಗಳು ಏನು 25 ವರ್ಷ ಮಾಡಿದ್ದಾರೆ, ಆ ಕ್ರಿಯಾಶೀಲ ಕಾರ್ಯಗಳೇ ಪ್ರತೀಕವಾಗಿ ಈ ಹುದ್ದೆ ಅವರಿಗೆ ಲಭ್ಯವಿದೆ ಅಂತ ಅನಿಸ್ತದೆ. ಡಾಕ್ಟರ್ ಶಿವಾನಂದ ಕೆಳಗಿನಿ ಸರ್ಗೆ ವಿದ್ಯಾಕಾಶಿ ಧಾರವಾಡದ ಜನತೆಯ ಪರವಾಗಿ, ಧಾರವಾಡ ಕಟ್ಟೆ ಬಡಗದ ಪರವಾಗಿ ಹಾರ್ದಿಕವಾದ ಶುಭ ಕೋರ್ತೀನಿ. ಶೈಕ್ಷಣಿಕ ಈ ಉನ್ನತ ಹುದ್ದೆಯ ಕ್ರಿಯಾಶೀಲ ಕಾರ್ಯಗಳು ಅವರ ನಿವೃತ್ತಿಯ ನಂತರ ಹಲವು ಕಾಲ ಉಳಿಯಬಲ್ಲವು. ಧಾರವಾಡ ಹಾವೇರಿ ಜಿಲ್ಲೆ ಈ ಸಾಧಕ ಡಾಕ್ಟರ್ ಶಿವಾನಂದ ಕೆಳಗಿನಿ ಅವರ ತಮ್ಮ ಸಾಧನೆ ಮೈಲುಗಲ್ಲುಗಳು ನೋಡುವ ಸಂಭ್ರಮ ನಮ್ಮದೆಲ್ಲರದು ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಎರಡನೇದು CVG ಚಂದ್ರು ಅವರು ಇಲ್ಲಿ ಎದುರುಗಡೆ ಕೂತ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಾನು ಎರಡು ಮಾತು ಹೇಳೋದು. ಉತ್ತರ ಕರ್ನಾಟಕದ ಅನೇಕ ಲೇಖಕರಿಗೆ, ಅದರ ಹೊಸ ತಲೆಮಾರಿನ ಲೇಖಕರಿಗೆ ಪುಸ್ತಕ ಹೆಂಗೆ ಪ್ರಕಟ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಪ್ರಕಟ ಮಾಡಿದ್ರು ಹೆಂಗೆ ಮಾಡಬೇಕು ಅಂತ ತಿಳಿತಿರಲಿಲ್ಲ. ಎಷ್ಟೊಂದು ಜನ ಪ್ರಕಟ ಮಾಡಿ ಮಾರಾಟ ಮಾಡೋದು ತುಂಬ ಕಷ್ಟ ಅಂತ ಗೊತ್ತಾಗ್ತಿತ್ತು. ಅವಾಗ CVG ಚಂದ್ರು ಅವರು 20-25 ವರ್ಷದ ಹಿಂದೆ ಉತ್ತರ ಕರ್ನಾಟಕದ ಅನೇಕ ಲೇಖಕರನ್ನು ಗುರುತಿಸಿ ಅವರ CVG ಚಂದ್ರ ಪ್ರಕಾಶನ 4 ಪ್ರಕಾಶನಗಳು ಪ್ರಕಾಶನ ಮೂಲಕ ಅನೇಕ ಉತ್ತರ ಕರ್ನಾಟಕದ ಲೇಖಕರ ಗ್ರಂಥಗಳನ್ನು ಪ್ರಕಟ ಮಾಡ್ತಾ ಬಂದು. ಇದನ್ನ ಯಾಕೆ ಅಂತ ಹೇಳ್ತೇನೆಂದ್ರೆ, ಒಂದು 20 ವರ್ಷದ ಹಿಂದೆ ನಾನು 3 ಪುಸ್ತಕ ಪ್ರಕಟ ಮಾಡಿದ್ರು. ಅವ್ರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಬಿಟ್ಟಾಗಿರಲಿಲ್ಲ. ಅವರಿಗೆ ಯಾರೋ ಬಾಳಾಸಾಹೇಬ್ ಲೋಕಾಪುರ ಯಾರೋ ತಗೊಂಡೋಗಿ ಕೊಟ್ಟಿದ್ರು, ಅಷ್ಟು ಗೊತ್ತಿತ್ತು ನನಗೆ. ಆಮೇಲೆ ಸ್ವಲ್ಪ ಅದನ್ನು ಕಲಿತಿದ್ದವ್ರಿಗೆ. ಅದಾದಮೇಲೆ ಇವತ್ತಿಗೂ ಕೂಡ ಅನೇಕ ಉತ್ತರ ಕರ್ನಾಟಕದ ಲೇಖಕರ ಗ್ರಂಥಗಳನ್ನು ಪ್ರಕಟ ಮಾಡ್ತಾ ಇದ್ದಾರೆ ಅಂತ CVG ಚಂದ್ರು ಅವರು ಈ ಕಾರ್ಯಕ್ರಮದಲ್ಲಿ ಸಹಭಾಗಿತ್ವ ವಹಿಸಿರೋದು, ಧಾರವಾಡ ಕಟ್ಟೆಯ ಜೊತೆಗಿರೋದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಕೊನೆಯ ಮಾತು, ಧಾರವಾಡ ಕಟ್ಟೆ ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯನ್ನು ಆರಂಭ ಮಾಡ್ತಾ ಇದೆ. ಇದು ಖಂಡಿತ ಆಗಬೇಕಾಗಿರುವಂಥ ಕೆಲಸ ಅಂತ ಕೂಡ ನಾನು ಭಾವಿಸ್ತೇನೆ. ಯಾಕಂದರೆ ಅರುಣೋದಯ ಮತ್ತು ನವೋದಯ ಕಾಲದಲ್ಲಿ ಮಾಡಿದ ಅನುವಾದಗಳಿದಾವಲ್ಲ, ಅದು ಕೈರವಾಸಾಚಾರ್ಯಗಳು, ಕೇವಾದರ್ಬೋದು, ಮತ್ತು ಕುವೆಂಪು ಅವರ ಕಾಲಘಟ್ಟದಲ್ಲಿ ಕೂಡ ಅದು ಇರ್ಬೋದು. ಆಮೇಲೆ ಲಂಕೇಶರು, ಇತ್ತೀಚೆಗೆ ಅನೇಕರು ಶೇಕ್ಸ್ಪಿಯರ್ ನಾಟಕಗಳನ್ನು ಅನುವಾದ ಮಾಡ್ತಾ ಬಂದಿದ್ದಾರೆ. ಪ್ರಾಯಶಃ ನಮ್ಮ ತಲೆಮಾರಿನಲ್ಲಿ 70ರ ದಶಕದಲ್ಲಿ ಯಾರಾದರೂ ಶೇಕ್ಸ್ಪಿಯರ್ ಮಾತಾಡ್ತಿದ್ರೆ ಇವಾಗ ಇಂಗ್ಲೀಷ್ ಮಾಸ್ತಾ ಇರಬೇಕು ಅಂತಿದ್ರು. ಮಿಲ್ಟನ್ ನಮ್ಮ ಕನ್ನಡ ಮೀಡಿಯಂ ಓದೋರು ಅಷ್ಟು ಗೊತ್ತಿರಲಿಲ್ಲ. ನಾವೆಲ್ಲ ಒಂದು ಪರೀಕ್ಷೆಗೆ ಓದ್ತಿದ್ವಿ, ಹೆಸರು ಕೇಳ್ತಿದ್ವಿ. ಆದರೆ ಎಂಥ ಓದಬಾರಲಾರ್ದೂ ಕೂಡ ಶೇಕ್ಸ್ಪಿಯರ್ ಹೆಸರು ಹೇಳಿದ್ರೆ ಇದು ಇಂಗ್ಲೀಷ್ ಅಂತ ಅನ್ನುವಷ್ಟು ಮಟ್ಟಿಗೆ ಶೇಕ್ಸ್ಪಿಯರ್ ಕನ್ನಡದಲ್ಲಿ ಪ್ರಚಾರದಲ್ಲಿದ್ದ. ಹೀಗಾಗಿ ಶೇಕ್ಸ್ಪಿಯರ್ನ ಲಂಕೇಶ ಬಾಯಿಯಲ್ಲಿ ಕೇಳಿದವರು ನಾವು. ಶೇಕ್ಸ್ಪಿಯರ್ನ ಅವನ ಆ ಕಾಲ ಕಾಮ ಸಮಯ, ಆ ಕಾಲದ ಅವನ ಮಾನವೀಯ ಚಿಂತನೆಗಳು, ಅರಸೊತ್ತಿಗೆಯಲ್ಲಿರ್ತಕ್ಕಂಥ ಪ್ರತಿಕೂಲ ಪರಿಸ್ಥಿತಿಗಳು, ಮನುಷ್ಯನನ್ನು ಯಾವ್ಯಾವ ಸಂದರ್ಭ ಸನ್ನಿವೇಶಕ್ಕೆ ತಳ್ಳುತ್ತದೆ ಅನ್ನುವಂಥ ಚಿಂತನೆಗಳು ಶೇಕ್ಸ್ಪಿಯರ್ನಲ್ಲಿ ಇದ್ದಾವು. ಅವುಗಳನ್ನು ಕನ್ನಡದಲ್ಲಿ ಇದ್ದವು. ಅವು ಯಾಕೆ ಅನುವಾದ ಮಾಡಿದ್ರು ಅಂದರೆ, ಅದೇ ಭಾವನೆಗಳು ಕನ್ನಡದಲ್ಲಿ ಯಾಕೆ
ಕಾರಣಕ್ಕಾಗಿ ನಮ್ಮ ಜನಕ್ಕೆ ಇಂಗ್ಲಿಷ್ ಮೂಲಕ ಎಚ್ಚರಿಕೆ ಹುಟ್ಟಿಸಬೇಕಿದ್ದರೆ ಅನುವಾದ ಮಾಡ್ತಾ ಇದ್ರು. ಆ ಒಂದು ಎಚ್ಚರಿಕೆಯ ಪ್ರಜ್ಞೆ ಮೂಲಕ ರಾಜಕಾರಣ ಸಮಾಜ ಬೆಳೆದು ಬಂತು. ಆ ಕಾರಣಕ್ಕಾಗಿ ಶೇಕ್ಸ್ಪಿಯರ್ ಇವತ್ತಿಗೂ ಕೂಡ ಕನ್ನಡದಲ್ಲಿ ಕರ್ನಾಟಕದಲ್ಲಿ ವಿಶ್ವದಲ್ಲಿ ಪ್ರಸ್ತುತ ಆಗ್ತಾರೆ. ಆ ಕಾರಣಕ್ಕಾಗಿ ಇಂಥ ಒಂದು ಮಾಲಿಕೆಯನ್ನು ನೋಡಿಸಲು ನಮ್ಮ ಧಾರವಾಡ ಮೂಲಕ ಆರಂಭ ಮಾಡಿರೋದನ್ನ ನೂತನ ಕುಲಪತಿಗಳ ಕಡೆಯಿಂದ ಉದ್ಘಾಟನೆ ಮಾಡಿಸಿರುವುದು ಭಾಳ ಶುಭ. ಯಾಕಂದರೆ ಯುವ ತಲೆಮಾರನ್ನು ಬೆಳೆಸಬೇಕಾಗಿರುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಆ ಕಾರಣಕ್ಕಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನ ಖಾಸಗಿ ಮಾತನ್ನು ಹೇಳೋದಕ್ಕೆ ಅನುವು ಮಾಡಿಕೊಂಡಿದ್ದಕ್ಕಾಗಿ ಮೂರು ಸಂಘಟನೆಗೆ ಧನ್ಯವಾದಗಳು. ನಮಸ್ಕಾರ.